2028ರ ಚುನಾವಣೆಯ ವೇಳೆಯಲ್ಲಿ ಕನಕಪುರದ ಬಂಡೆ ಕಣ್ಣು 2 ವರ್ಷಕ್ಕೂ ಮುನ್ನವೇ ಟಾರ್ಗೆಟ್ ಫಿಕ್ಸ್ ಮಾಡಿದಂತಹ ಡಿಕೆ ಶಿವಕುಮಾರ್. ಎರಡ್ 2028ರ ಚುನಾವಣೆಯ ವೇಳೆ ಕನಕಪುರದ ಬಂಡೆ ಕಣ್ಣು ಈ 2 ವರ್ಷಕ್ಕೂ ಮುನ್ನವೇ ಟಾರ್ಗೆಟ್ ಫಿಕ್ಸ್ ಮಾಡಿದಂತಹ ಡಿಕ್ 2028ಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಡಿಕೆ ಮೆಗಾ ಪ್ಲಾನ್. ಕೈ ಶಾಸಕರ ಬೆಂಬಲದ ಹಿಂದೆ ಬಿದ್ದಂತಹ ಡಿಸಿಎಂ ಡಿಕೆ ಸೋಲು ಗೆಲುವು ಲೆಕ್ಕಾಚಾರಕ್ಕೆ ಕಾರ್ಯಾಧ್ಯಕ್ಷರ ಈ ಒಂದು ನೇಮಕ, ಶಾಸಕರ ಕಾರ್ಯವಿಧಾನ, ಜನರ ಸಂಪರ್ಕದ ಬಗ್ಗೆ ಸರ್ವೆ ಮಾಡಲಾಗ್ತಾ ಇದೆ. ಟಾರ್ಗೆಟ್ ಕೊಟ್ಟು ಕೆಲಸ ವಹಿಸಿದ ಕೆಪಿಸಿಸಿ ಅಧ್ಯಕ್ಷ ಸರ್ವೆ ನಡೆಸಿ ವರದಿಯನ್ನ ಪಡೆಯಲಿಕ್ಕೆ ಮುಂದಾಗಿರುವಂತಹ ಡಿಸಿಎಂ ವರದಿಯನ್ನ ಆಧರಿಸಿಕೊಂಡು ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಂಡೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಏನಾಗ್ತಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ಕಡೆಗೆ ಕುರ್ಚಿ ಕದನ ಜೋರಾಗಿ ನಡೀತಾ ಇದೆ. ಪಂಚರಾಜ್ಯಗಳ ಚುನಾವಣೆಯತ್ತ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದಂತಹ ಹೈಕಮಾಂಡ್ ಈಗ ಕರ್ನಾಟಕದತ್ತವೇ ಕಾನ್ಸಂಟ್ರೇಟ್ ಮಾಡುವಂತಹ ವಿಚಾರಗಳು ನಡೀತಾ ಇದ್ದಾವೆ. ಇಲ್ಲಿ ಫಾರಿನ್ ಟೂರ್ಗಳಾಗಿರ್ಬೋದು, ಅಧ್ಯಯನಗಳ ಹೆಸರಿನಲ್ಲಿ ಹೋಗ್ತಾ ಇರುವಂತಹ ಫಾರಿನ್ ಟೂರ್ಗಳಾಗಿರ್ಬೋದು, ಎಲ್ಲವೂ ಕೂಡ ತಲೆ ಕೆಡಿಸ್ತಾ ಇದೆ. ಇದರ ನಡುವೆಯಲ್ಲಿ 2028ರ ಚುನಾವಣೆಗೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟುಕೊಂಡಿದ್ದಾರೆ. 2 ವರ್ಷಕ್ಕೂ ಮುನ್ನವೇ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿರುವಂತಹ ಡಿಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಜೋಯಲ್ ಪ್ರತಿನಿಧಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. 2028ರ ಚುನಾವಣೆಯತ್ತ ಡಿಕೆ ಶಿವಕುಮಾರ್ ಅವರು ಕಣ್ಣು ಹಾಯಿಸ್ತಾ ಇದ್ದಾರೆ. ಎಸ್ ಜೋಯಲ್, ಏನಿದೆ ಮಾಹಿತಿ? 2028ರ ಚುನಾವಣೆ ಮೇಲೆ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಕಣ್ಣಿಟ್ಟಿದ್ದಾರೆ. 2 ವರ್ಷಕ್ಕೂ ಮುನ್ನವೇ ಈ ರೀತಿಯಾದಂತಹ ಒಂದು ಟಾರ್ಗೆಟ್ ಅನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಫಿಕ್ಸ್ ಮಾಡ್ಕೊಂಡಿದ್ದು 2028ಕ್ಕೆ ಸರ್ಕಾರವನ್ನ ರಚನೆ ಮಾಡಲು ಮೆಗಾ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಈಗಾಗಲೇ ಕೈ ಶಾಸಕರ ಬೆಂಬಲದ ಹಿಂದೆ ಬಿದ್ದಿರುವಂತಹ ಡಿಕೆ ಶಿವಕುಮಾರ್ ಅವರು ಈಗಲೇ ಸೋಲು ಹಾಗೆ ಗೆಲುವಿನ ಲೆಕ್ಕಾಚಾರಕ್ಕೆ ಇಳಿದಿದ್ದಾರೆ. ಹೀಗಾಗಿ ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡಿದ್ದಾರೆ. ಶಾಸಕರ ಕಾರ್ಯವಿಧಾನ, ಜನರ ಜೊತೆಗಿನ ಸಂಪರ್ಕ, ಈ ವಿಚಾರವಾಗಿ ಸರ್ವೆಯನ್ನು ನಡೆಸುವಂತ ವಿಚಾರಕ್ಕೆ ಹಾಗೇನೆ ಒಂದಷ್ಟು ಟಾರ್ಗೆಟ್ ಕೊಟ್ಟು ಕೆಲಸವನ್ನ ವಹಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. 2028ಕ್ಕೆ ಈಗಿರುವಂತಹ ಹಾಲಿ ಶಾಸಕರು ಏನಿದ್ದಾರೆ ಅವರ ಸೋಲು ಗೆಲುವಿನ ಬಗ್ಗೆ ಸರ್ವೆ ಕೂಡ ನಡೆಸಲಾಗ್ತಾ ಇದೆ. ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಇವ್ರು ಗೆಲ್ತಾರ ಸೋಲ್ತಾರ ಅನ್ನೋದ್ರ ಬಗ್ಗೆ ಕೂಡ ಸರ್ವೆಯನ್ನ ನಡೆಸೋಕಾಗಿ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗೇನೆ ಸರ್ವೆ ನಡೆಸಿ ವರದಿಯನ್ನ ಪಡೆಯೋಕೆ ಮುಂದಾಗಿದ್ದಾರೆ. ಈ ಒಂದು ವರದಿಯನ್ನ ಇಟ್ಕೊಂಡು ಏನು ಹೈಕಮಾಂಡ್ ಬಳಿಯಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಏನು ಶಾಸಕರಿಂದ ಅಭಿವೃದ್ಧಿ ಏನಾಗ್ತಾ ಇದೆ, ಜನಸಂಪರ್ಕ ಹೇಗಿದೆ, ಶಾಸಕರು ಹೇಗಿದ್ದಾರೆ ಕ್ಷೇತ್ರದಲ್ಲಿ ಅನ್ನುವಂತ ವಿಚಾರಕ್ಕೂ ಕೂಡ ಒಂದಷ್ಟು ವರದಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೇನೆ ಕಳೆದ ಚುನಾವಣೆಯಲ್ಲಿ ಸೋತಂತ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಕಡೆಗಣಿಸಲಾಗ್ತಾ ಇಲ್ಲ. ಅವರನ್ನು ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಪಕ್ಷವನ್ನ ಸಂಘಟನೆ ಮಾಡುವಂತ ವಿಚಾರಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಕ್ಷೇತ್ರವನ್ನ ಬದಲಾವಣೆ ಮಾಡ್ಬೇಕೆಂದ್ರೆ ಕೆಲವೊಬ್ರು ಬೇರೆ ಕ್ಷೇತ್ರಕ್ಕೆ ವಲಸೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಈಗಲಿಂದಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಕೂಡ 2028ರ ಚುನಾವಣೆಗೆ ಈಗಾಗಲೇ ಏನು ಮೈತ್ರಿಯಲ್ಲಿರುವಂತ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಕೂಡ ದೊಡ್ಡ ಮಟ್ಟಕ್ಕೆ ಏನು ಪ್ಲಾನ್ ಅಲ್ಲಿ ಇಲ್ಲ. ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಒಂದು ಮುಂದಡಿ ಇಟ್ಟುಬಿಟ್ಟು ಈ ರೀತಿಯಾದಂತಹ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಮುಂದಿನ ಬಾರಿ ಕೂಡ ಏನು ಕಾಂಗ್ರೆಸ್ ಸರ್ಕಾರವನ್ನ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ತರುವಂತ ಎಲ್ಲ ಪ್ರಯತ್ನಕ್ಕೂ ಕೂಡ ಮುಂದಾಗಿರುವಂತದ್ದು. ನಿಜಕ್ಕೂ ಕೂಡ ಇದು ಡಿಕೆ ಶಿವಕುಮಾರ್ ಕಡೆಯಿಂದ ಒಂದು ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಶತಾಯಗತ ಈ ಒಂದು ಕುರ್ಚಿಯನ್ನ ಪಡಿಬೇಕು ಅಂತ ಹೇಗೆ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು, ಅದ್ರ ನಡುವೆಯೂ ಕೂಡ ಮುಂದಿನ ಬಾರಿ ಏನಾದ್ರೂ ಮತ್ತೆ ಎಲೆಕ್ಟ್ ಆದ್ರೆ, ಮುಂದಿನ ಬಾರಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಕುರ್ಚಿ ಇನ್ನಷ್ಟು ಈಸಿ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ನಿಜಕ್ಕೂ ಡಿಕೆ ಶಿವಕುಮಾರ್ ಅವರು ಈಗಲಿಂದನೇ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಕಾವ್ಯ. ಎಸ್ ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.